बेंगलुरु में एमटीआर ने चखाया करुनाडु स्वाद। उगादी के मौके पर जीवंत हुई कर्नाटक की पाक विरासत। नमस्कार, आप देख रहे हैं बेंगलुरु समाचार। चलिए देखें एक खबर। कर्नाटक की समृद्ध सांस्कृतिक विरासत और खानपान का संगम आज बेंगलुरु में देखने को मिला। उगादी के पावन अवसर पर मशहूर फूड ब्रांड एमटीआर ने करुनाडु स्वाद के विशेष संस्करण का आयोजन किया। माननीय राजस्व मंत्री श्री कृष्ण बायरे गौड़ा के सहयोग से आयोजित इस उत्सव ने सहकार नगर ग्राउंड को जायकों के मेले में बदल दिया। बेंगलुरु के सहकार नगर में आज हवाओं में मैसूरू पाक की महक थी और प्लेटों में उत्तर कर्नाटक से लेकर कोडागु तक का स्वाद। एमटीआर करुनाडु स्वाद के इस एक दिवसीय महोत्सव में 40 से अधिक क्षेत्रीय व्यंजनों को परोसा गया। विविधता। इस उत्सव में उत्तर कर्नाटक के तीखे स्वाद, दक्षिण कर्नाटक के पारंपरिक पकवान और कोडागु के विशिष्ट व्यंजनों ने लोगों का दिल जीत लिया। सदाबहार स्वाद। क्षेत्रीय व्यंजनों के साथ साथ एमटीआर की सिग्नेचर डिशेस रवा इडली और मसाला डोसा का भी लोगों ने जमकर लुत्फ उठाया। जन सैलाब। उत्सव की लोकप्रियता का अंदाजा इसी बात से लगाया जा सकता है कि दिन भर में 2200 से अधिक लोग इस फूड फेस्टिवल का हिस्सा बने। इस मौके पर एमटीआर के सीईओ श्री सुनय भसीन ने कहा, कर्नाटक एमटीआर की जन्मस्थली है। उगादी नई शुरुआत का प्रतीक है और हमारी जड़ों का सम्मान करने के लिए इससे बेहतर कोई तरीका नहीं हो सकता। करुनाडु स्वाद के जरिए हम कर्नाटक के पारंपरिक स्वादों को आज की पीढ़ी से दोबारा जोड़ रहे हैं। यह महोत्सव केवल भोजन के बारे में नहीं था, बल्कि कर्नाटक की लुप्त होती परंपराओं और सामुदायिक भावना को एक मंच पर लाने का एक सफल प्रयास था। एमटीआर ने एक बार फिर साबित कर दिया है कि वो कर्नाटक की पाक संस्कृति का असली संरक्षक है। ನಮಸ್ಕಾರ, ಎಲ್ರಿಗೂ ಮೊದಲಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಇಲ್ಲಿ ಕೃಷ್ಣೇಗೌಡರ ಒಂದು ಕ್ಷೇತ್ರದಲ್ಲಿ ಯುಗಾದಿ ವಸಂತ ಸಂಭ್ರಮ ನಡೀತಾ ಇದೆ. ಅವರ ಒಂದು ಸಹಭಾಗಿತ್ವದಲ್ಲಿ ಎಮ್ಟಿಆರ್ ಜೊತೆಗೂಡಿ ಕರುನಾಡು ಸ್ವಾದ ಯುಗಾದಿ ಸ್ಪೆಷಲ್ನ ನಾವು ಮಾಡ್ಕೊಂಡಿದ್ದೀವಿ. ಇವತ್ತು ವಿಶೇಷ ಏನು ಅಂತ ಹೇಳಿದ್ರೆ, ಕರ್ನಾಟಕದ ವಿವಿಧ ಭಾಗದಿಂದ ವಿವಿಧ ಒಂದು ಫುಡ್ ಐಟಮ್ಸ್ಗಳು, ಈಗ ನೀವು ನಾರ್ತ್ ಕರ್ನಾಟಕದಿಂದ ಗುಲ್ಬರ್ಗಾ ಭಾಗದ ಒಂದು ವಿಶೇಷ ಖಾದ್ಯ ಪದಾರ್ಥಗಳನ್ನ ಅಲ್ಲಿಯವ್ರನ್ನ ಕರೆಸಿ ನಾವು ಅಲ್ಲಿಯವ್ರ ಕೈಲೇ ರೆಡಿ ಮಾಡಿಸಿ ಇಲ್ಲಿ ನಿಮ್ಮ ಎಲ್ಲ ಕ್ಷೇತ್ರದ ಜನಕ್ಕೆ ಒದಗಿಸೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಹಾಗೆಯೇ ದಕ್ಷಿಣ ಕರ್ನಾಟಕದ ವಿಶೇಷ ಪದಾರ್ಥಗಳನ್ನು ಕೂಡ ದಕ್ಷಿಣ ಪದಾರ್ಥದಿಂದ ಅಲ್ಲಿ ಸ್ಪೆಷಲಿಸ್ಟ್ ಬಂದು ಮಾಡಿ ಇಲ್ಲಿ ಎಲ್ರಿಗೂ ಸವಿಯೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ನೆಕ್ಸ್ಟು ನೀವು ಹಾಗೆ ಬಂದರೆ ಕೊಡಗು ಪ್ರದೇಶದಿಂದ ವಿಶೇಷವಾಗಿ ಕೊಡಗು ಆ ಒಂದು ಪ್ರದೇಶದಲ್ಲಿ ಹೆಚ್ಚಿಗೆ ಮಾಡುವಂಥ ಖಾದ್ಯಗಳನ್ನ ನಾವು ಇವತ್ತು ಇಲ್ಲಿ ಮಾಡಿ ನಿಮ್ಮೆಲ್ರಿಗೂ ಒದಗಿಸ್ತಾ ಇದ್ದೀವಿ. ಮತ್ತು ನೆಕ್ಸ್ಟು ನೀವು ಹಾಗೆ ಮುಂದೆ ಹೋಗಿ ನೋಡೋದಾದರೆ ಅಲ್ಲಿ ಎಮ್ಟಿಆರ್ ಸಿಗ್ನೇಚರ್, ಎಮ್ಟಿಆರ್ ಮೊದಲಿಗೆ ಏನು ಸ್ಟಾರ್ಟ್ ಮಾಡಿದ್ರು ದೋಸಾ, ರವಾ ಇಡ್ಲಿ ಇಟ್ಲ, ಅದು ಇಲ್ಲಿ ವಿಶೇಷವಾಗಿ ಈಗ ನೀವು ನಾರ್ತ್ ಕರ್ನಾಟಕಕ್ಕೆ ಹೋದರೆ ರೊಟ್ಟಿ ಇರ್ಬೋದು, ಹಾಗೆ ಕೊಡಗು ಕಡೆ ಬಂದರೆ ಕೊಡಗುನ ವಿಶೇಷ ರೊಟ್ಟಿ ಪದಾರ್ಥಗಳಿರ್ಬೋದು. ಅಲ್ಲಿ ವಿಶೇಷ ತುಂಬ ಪದಾರ್ಥಗಳಿದೆ. ಸುಮಾರು ಇವತ್ತಿಗೆ ನೀವು ಆಲ್ಮೋಸ್ಟ್ 90ರಿಂದ 92 ವಿಶೇಷ ಐಟಮ್ಗಳು ಇದೆ ಎಲ್ಲ ಸೇರಿ. ಅದಲ್ಲದೆ ನಿಮಗೆ ಜ್ಯೂಸ್ಗಳು, ವಿಶೇಷವಾಗಿ ಜ್ಯೂಸ್ಗಳು ಅಲ್ಲಿ ಫೇಮಸ್ ಆಗಿರೋಂಥ ಜ್ಯೂಸ್ಗಳು ಸಿಗ್ತಾ ಇದೆ. ಇಲ್ಲಿ ಎಮ್ಟಿಆರ್ ಕೌಂಟ್ರು ನೋಡ್ತಾ ಇದ್ದಾರೆ. ಈ ಕೌಂಟ್ರಲ್ಲಿ ಎಮ್ಟಿಆರ್ ಮಾಡ್ತಕ್ಕಂಥ ಎಲ್ಲ ಮೈಸೂರು ಪಾಕ್ ಇರ್ಬೋದು, ಆಮೇಲೆ ಲಡ್ಡು ಇರ್ಬೋದು, ಕೋಕೋನಟ್ ಬರ್ಫಿ ಇರ್ಬೋದು, ಪ್ಲಸ್ ನಮ್ಮ ಕರ್ನಾಟಕದ ಫೇಮಸ್ ಸ್ವೀಟ್ ಇರ್ತಕ್ಕಂಥ ಹೋಳಿಗೆ ಕೂಡ ಇಲ್ಲಿ ಎಲ್ರಿಗೂ ಸಿಗ್ತಾ ಇದೆ. ಇಲ್ಲಿ ನಾವು ಒಂದು ಮಿನಿಮಮ್ ಏನು ಅಮೌಂಟ್ ಇದೆ ಅಷ್ಟನ್ನು ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲರೂ ಬಂದು ಎಲ್ಲ ಕರ್ನಾಟಕ ಭಾಗದ ವಿಶೇಷ ಏನು ಖಾದ್ಯಗಳಿದೆ ಅದನ್ನು ಒಂದು ಸೂರಿನಡಿಯಲ್ಲಿ ಎಲ್ಲರೂ ಸವಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ. ಇವತ್ತು ಇವರು ಕರುನಾಡ ಸ್ವಾದ ಅಂತ ಹೇಳ್ಕೊಂಡು ಯುಗಾದಿ ಸ್ಪೆಷಲ್ ನಾವು ಕೊಡಗಿನಿಂದ ಬಂದಿದ್ದೀವಿ. ಕೊಡಗಿನಲ್ಲಿ ನಮ್ದು ಅಕ್ಕಿ ರೊಟ್ಟಿ ಅಂತ ಹೇಳಿದ್ರೆ ಭಾರಿ ಫೇಮಸ್ ಇದೆ. ಅಕ್ಕಿ ರೊಟ್ಟಿಗೆ ಮಶ್ರೂಮ್ ಕರಿ ಅಂತೇಳಿ ವೆಜ್ಜಲ್ಲಿ ನಾವು ಕೊಡ್ತಾ ಇದ್ದೀವಿ. ತುಂಬಾ ಜನ ಬಂದು ಭಾರಿ ಖುಷಿಯಲ್ಲಿ ಇದನ್ನ ಸವಿದು ಹೋಗ್ತಾ ಇದ್ದಾರೆ. ನಮಗೂ ಕೂಡ ತುಂಬಾ ಖುಷಿನೇ. ನಮಗೆ ಕೊಡಗಿನ ಇಂದ ಬಂದು ನಾವು ತುಂಬಾ 5-6 ವರ್ಷದಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ. ನಮಗೆ ಕೊಡಗಿನ ನಮ್ಮ ತಿನಿಸುಗಳನ್ನು ಎಲ್ಲರಿಗೂ ಉಣಬಡಿಸೋದು ಅಂತ ಹೇಳಿದ್ರೆ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಅನಿಸ್ತಾ ಇದೆ. ನಾನು, ನನ್ನ ಮಗಳು, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬರ್ತೀವಿ.
ತುಂಬಾ ನಾವು ಕೂಡ ಎಂಜಾಯ್ ಮಾಡ್ತೀವಿ. ನಮ್ಮ ಕೊಡಗಿನ ಎಲ್ಲ ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲೆಲ್ಲ ನಮ್ಮ ಕೊಡಗಿನ ತಿನಿಸಿಗೆ ತುಂಬಾ ಗೆಸ್ಟ್ ಬರ್ತಾ ಇರ್ತಾರೆ, ಟೂರಿಸ್ಟ್ ಬರ್ತಾರೆ. ನಮಗೂ ಕೂಡ ನಮ್ದು ಇದನ್ನ ಪರಿಚಯ ಮಾಡೋದು. ಅದರಲ್ಲೂ ಇವತ್ತು ನಾವಿಲ್ಲಿ ಹುಣಸೆ ಹಣ್ಣಿನ ಚಟ್ನಿ ಪುಂಜಪಜ್ಜಿ ಅಂತ ಮಾಡಿದೀವಿ. ತುಂಬಾ ಇಷ್ಟಪಟ್ಟು ತಿಂತಾ ಇದ್ದಾರೆ. ಹಾಗೆ ನೈಕೋಳ್ ಅಂತೇಳಿ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. Hi everyone, we are from Coorg. So we have been coming to MTR from a long time now. We have been invited to make the Coorg specials here. So the menu here is akki roti, which is made in rice and rice flour. The combination for this is ellu pajji, which is sesame seed chutney, and mango cucumber palya. We call it bollari bartadu. Plus, along with that, we have ghee rice. We call it neikulu. Along with it, we are we're giving a combination of mushroom curry, and we call it kummu curry in our Coorg. Plus, we have cutlets, which we make out of potatoes and raw banana. And the combination for that is very unique. We have made pulinje pajji, which is tamarind and jaggery with a lot of nuts. The goodness is very good. You have to try this out. We are the team from Coorg. We are me, my mother, and her friends. We are here, and we love to be here. And it is an amazing opportunity from MTR as well. Thank you. ತುಂಬ ಚೆನ್ನಾಗಿದ್ದು, ಎಲ್ಲ ವೆರೈಟೀಸ್ ಟೇಸ್ಟ್ ಮಾಡಿದ್ವಿ. ಆರ್ಗನೈಸ್ ತುಂಬ ಚೆನ್ನಾಗಿದೆ, ಹ್ಯಾಪಿ ಆಗಿದೆಪ್ಪ. ಥ್ಯಾಂಕ್ ಯು. ಟೇಸ್ಟ್ ತುಂಬ ಚೆನ್ನಾಗಿದೆ. ತುಂಬಾ ಚೆನ್ನಾಗಿತ್ತು. ಇದು ಬೈರೇಗೌಡರದ್ದು ನಿಮ್ದು ಇದ್ರಿಗೋಸ್ಕರ ಮಾಡಿದ್ದು ಹೊಸ ಸ್ಪೆಷಲ್ MTR ಊಟ ನಮಗೆ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಸರ್ವ್ ಮಾಡಿದ್ದಾರೆ. ಎಲ್ಲ ತುಂಬಾ ಖುಷಿಯಿಂದ ಊಟ ಮಾಡಿದ್ದೇವೆ. ಎಲ್ಲ ಒಂದು ಟೇಸ್ಟ್ ಮಾಡಿದ್ದೇವೆ. ಇಷ್ಟ ಆಗಿದ್ದು ನಮ್ಗೆ ಕಡಲೆಕಾಯಿ ಚಟ್ನಿ ಊರ್ ಕಡೆದು, ಧಾರವಾಡ ಹುಬ್ಳಿ ಕಡೆದು ಶೇಂಗಾ ಚಟ್ನಿ ಮತ್ತು ರೊಟ್ಟಿ ಚೆನ್ನಾಗಾಗಿದೆ. ಮತ್ತೆ ನಿಮ್ಮದು ಪುಳಿಯೋಗರೆ ಇಂಥ ಮಸಾಲೆದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಸ್ವೀಟ್ ಕೂಡ ನಿಮ್ಮದು ಉಬ್ಬಟ್ಟಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಮಂಗಳೂರು.